ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಬಿ ಕುಚ್ಚು ನಾನು ಯಾವ ರೀತಿ ಮಾಡಿದ್ದೀನಿ, ಅದಕ್ಕೆ ನಾನು ಪ್ರೈಸ್ ಎಷ್ಟು ಚಾರ್ಜ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಒಂದು ಐಡಿಯಾ ಬರುತ್ತಲ್ವ. ಸೊ ಹಾಗಾಗಿ ಈ ಡಿಸೈನ್ಗೆ ನೋಡ್ತಾ ಇರ್ಬೋದು, ಒಂದು ಬೀಡ್ಸು, ಲಾಂಗ್ ಬೀಡ್ಸು ಮತ್ತು ಕುಚ್ಚು ಕಟ್ಟಿದ್ದೀನಿ. ಇದಕ್ಕೆ 500 ಚಾರ್ಜ್ ಮಾಡಿದ್ದೀನಿ. ಸೊ 150 ಸ್ಟ್ಯಾಂಡ್ಸ್ ಆ ಥರ ತೊಗೊಂಡು ಮಾಡಿದ್ದೀನಿ. ಇದು ಅಪ್ ಆ್ಯಂಡ್ ಡೌನ್ ಕುಚ್ಚು ಬರುತ್ತೆ. ಇದಕ್ಕೆ ನಾನು 650 ಆ ಥರ ಚಾರ್ಜ್ ಮಾಡಿದ್ದೀನಿ. ಡಬಲ್ ಕಲರ್ ಯೂಸ್ ಆಗುತ್ತಲ್ವ. ಸೊ ಹಾಗಾಗಿ ಇದು ದಪ್ಪ ಕುಚ್ಚು ಬರುತ್ತೆ. ಅದಕ್ಕೇ ನೀವು ದಪ್ಪ ಕುಚ್ಚಿಗೆಲ್ಲ ನೀವೇನು ಮಾಡ್ಬೋದು ಅಂದರೆ, ದಪ್ಪ ಕಟ್ಕೊಡಿ. ಕುಚ್ಚು ಥಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಅದಕ್ಕೂ ನೀವು ಚಾರ್ಜ್ ಎಕ್ಸ್ಟ್ರಾ ಮಾಡಿ. ಸೊ ನಿಮಗೂ ಪ್ರಾಫಿಟ್ ಅನ್ನೋದು ಇರುತ್ತೆ, ಅಂದರೆ ವರ್ತ್ ಆಗುತ್ತೆ. ಸೊ ಓಕೆ, ಈ ಥರ ಪ್ರೈಸ್ ಅನ್ನೋದನ್ನು ಫಿಕ್ಸ್ ಮಾಡಿ ನಿಮಗೆ ಡಿಸೈನ್ ಐಡಿಯಾನೂ ಸಿಗುತ್ತೆ. ಯಾವ ರೀತಿ ಎಲ್ಲ ಬೇಬಿ ಕುಚ್ಚು ಕಟ್ಬೋದು ಅನ್ನೋದು ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ. ಸೊ ನೋಡ್ತಾ ಇರ್ಬೋದು ಈ ಡಿಸೈನು. ಇದನ್ನು ಅಷ್ಟೇ ಬೇಸ್ ಲೈನ್ ವರ್ಕ್ ಮಾಡಿಬಿಟ್ಟು ಕ್ರೋಶನಲ್ಲಿ ವರ್ಕ್ ಮಾಡಿ ಅದ್ರ ಮೇಲೆ ನಾನು ಇದು ಕಟ್ಟಿದ್ದೀನಿ. ಈ ಥರ ಕುಚ್ಚು ಕಟ್ಟಿದ್ದೀನಿ. ಇದಕ್ಕೂ 500 ಚಾರ್ಜ್ ಮಾಡ್ತೀನಿ ನಾನು. ಸೊ ಆಗಲೇ ಹೇಳ್ದಂಗೆ ಕುಚ್ಚು ನೀವು ಡಿಪೆಂಡ್ ಆಗುತ್ತೆ, ದಪ್ಪನ ಸಣ್ಣನ ಅದ್ರ ಮೇಲೆಲ್ಲ ನೀವು ಚೇಂಜಸ್ ಮಾಡ್ಕೊಳ್ಳಿ. ಆಮೇಲೆ ಡಿಸೈನ್ ಅಂದರೆ ಬೇಬಿ ಕುಚ್ಚೇ ಇರ್ಬೋದು, ಬಟ್ ಏನಂದರೆ ಡಿಸೈನ್ ಸ್ವಲ್ಪ ಚೇಂಜಸ್ ಮಾಡ್ತಿರಲ್ವ. ಸೊ ಹಾಗಾಗಿ ನೀವು ರೇಟ್ ಅನ್ನೋದನ್ನು ನೀವು ಆ ರೀತಿ ಫಿಕ್ಸ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಫಿಕ್ಸ್ ಮಾಡ್ತೀನಿ ರೇಟ್ ಅನ್ನೋದನ್ನು ನಿಮಗೆ ಶೇರ್ ಮಾಡಿದ್ದೀನಿ. ನಾನು ಈ ಡಿಸೈನ್ಗೆಲ್ಲ ನಾನು 500 ತೊಗೊಳ್ತೀನಿ. ತುಂಬ ಹತ್ರ ಕ್ಲೋಸಲ್ಲಿ ನೀವು ನೋ ಗ್ಯಾಪ್ ಬೇಬಿ ಕುಚ್ಚು ಅಂತ ಹೇಳ್ತಾರಲ್ವ, ಗ್ಯಾಪೇ ಇರಲ್ಲ. ಆ ಥರ ತುಂಬ ಹತ್ರ ಬೇಬಿ ಕುಚ್ಚು ಮಾಡಿದ್ದೀರಂದರೆ ಅದಕ್ಕೆ 600 to 700 ಚಾರ್ಜ್ ಮಾಡಿ. ಸೊ ಇದು ನೋಡ್ಬೋದು, ಇದು ಎಕ್ಸ್ಟ್ರಾ ಥ್ರೆಡ್ ಹಾಕ್ಕೊಂಡು ಮಾಡಿರೋದು, ಬೀಡ್ಸ್ ಎಲ್ಲ ಹಾಕಿದ್ದೀನಿ. ಇದಕ್ಕೆ 700 ಚಾರ್ಜ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಇದು ನನ್ನದೇ ಸೀರೆ, ಜಸ್ಟ್ ನಿಮ್ಮ ಪ್ರೈಸ್ ಹೇಳ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ಸ್ ಎಲ್ಲ ಹಾಕಿ ನಾನು ಬೇಬಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಈ ಡಿಸೈನ್ಗೆ ನಾನು 700 ಆ ಥರ ಚಾರ್ಜ್ ಮಾಡ್ತೀನಿ. ಸೊ ಫಿನಿಶಿಂಗ್ ಎಲ್ಲ ನೀಟಾಗಿದ್ದರೆ ಎಸ್ ನೀವು ಚಾರ್ಜ್ ಮಾಡ್ಬೋದು. ಆಮೇಲೆ ನಿಮಗೆ ಮೆಟೀರಿಯಲ್ ಯೂಸ್ ಆಗಿರುತ್ತಲ್ಲ, ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಎಲ್ಲ ಬೇಬಿ ಕುಚ್ಚನ್ನು ಕಟ್ಕೊಬೋದು ಅನ್ನೋದು ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ಇದು ಸೀರೆನಲ್ಲೇ ಕಟ್ಟಿರೋದು ಬೇಬಿ ಕುಚ್ಚು. ಸೊ ಇದಕ್ಕೆ ನಾನು 500 ಚಾರ್ಜ್ ಮಾಡ್ತೀನಿ. ಸೀರೆನಲ್ಲೇ ಕಟ್ಟಿದರೆ ತುಂಬ ಹತ್ರ ಬರುತ್ತೆ. ಸೊ ಅದಕ್ಕೆ 500 ಇಂದ 550ವರೆಗೂ ನೀವು ಚಾರ್ಜ್ ಮಾಡ್ಬೋದು ಆರಾಮಾಗೆ. ಸೊ ಬಿಕಾಸ್ ಯಾಕಂದರೆ ತುಂಬ ಹತ್ರ ಬರುತ್ತೆ, ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ನೀವು ಆ ಥರ ಚಾರ್ಜ್ ಮಾಡ್ಬೋದು. ನಾನು ಇದೇ ಥರ ಚಾರ್ಜ್ ಮಾಡೋದು, ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತೇಳಿ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಡಿಸೈನ್ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಒಂದು ಲಾಂಗ್ ಬೀಡ್ಸು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಡ್ಸ್ ಎಲ್ಲ ಸಿಗುತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡು ಒಂದು ಬೀಡ್ಸು ಒಂದು ಕುಚ್ಚು ಈ ರೀತಿ ಕಟ್ಟಿರೋದು. ಡಿಫ್ರೆಂಟ್ ಕಲರ್ಸ್, ಡಬಲ್ ಕಲರ್ಸ್ ಆಗಿದ್ರೂ ನೀವು ಚಾರ್ಜ್ ಎಕ್ಸ್ಟ್ರಾ ಮಾಡಿ. ಡಬಲ್ ಕಲರ್ ಯೂಸ್ ಮಾಡ್ತೀರಂದರೆ ಚಾರ್ಜ್ ಎಕ್ಸ್ಟ್ರಾ ಮಾಡಿ. ಆಮೇಲೆ ಬೀಡ್ಸ್ ಯೂಸ್ ಮಾಡಿದ್ದೀರಂದ್ರೂ ಎಕ್ಸ್ಟ್ರಾ ಮಾಡಿ. ಇದಕ್ಕೆ ನಾನು 550 ಇಂದ 600 ಚಾರ್ಜ್ ಮಾಡ್ತೀನಿ. ಓಕೆನಾ, ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತೇಳಿ ಶೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದು ಸೀರೆನಲ್ಲೇ ಬಂದಿರೋದು. ಥ್ರೆಡ್ ಯೂಸ್ ಮಾಡಿಕೊಂಡು 2 ಬೀಡ್ಸ್ ಹಾಕಿ ಫಸ್ಟ್ ಸ್ಟೆಪ್ಪಲ್ಲಿ, ಆಮೇಲೆ 2 ಸೇರಿ ಕುಚ್ಚು ಕಟ್ಟಿರೋದು. ಇದು ಡಬಲ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ, ಹಾಗೆ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೆ ಈ ಡಿಸೈನ್ಗೆಲ್ಲ ನಾನು 600 ಇಂದ 650 ಚಾರ್ಜ್ ಮಾಡ್ತೀನಿ. ಅಗೇನ್ ಮತ್ತೆ ನಿಮಗೆ ಡಿಪೆಂಡ್ ಆಗುತ್ತೆ. ಕ್ರಿಸ್ಟಲ್ ಬೀಡ್ಸ್ ಏನಾದರೂ ಯೂಸ್ ಮಾಡಿದ್ರೆ ನೀವು ಅಲ್ಲಿ ಜಾಸ್ತಿ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಇದು ನಾರ್ಮಲ್ ಬೀಡ್ಸ್ ಆಗಿತ್ತು. ಇದು ನೋಡ್ಬೋದು, ಇದು ಸೀರೆನಲ್ಲೇ ಕಟ್ಟಿರೋದು. ಸೀರೆನಲ್ಲೇ ಥ್ರೆಡ್ ಬಂದಿರುತ್ತಲ್ಲ, ಅದೇ ತೊಗೊಂಡು ನಾನಿಲ್ಲಿ ಬೀಡ್ಸ್ ಫಸ್ಟ್ ಸ್ಟೆಪ್ಪಲ್ಲಿ ಹಾಕ್ಕೊಂಡು ನೆಕ್ಸ್ಟು ಸೀರೆ ಕುಚ್ಚು, ಬೇಬಿ ಕುಚ್ಚು ಕಟ್ಟಿದ್ದೀನಿ. ನಿಮಗೆ ಕುಚ್ಚು ಲೆಂತ್ ಮೇಲೂ ಡಿಪೆಂಡ್ ಆಗುತ್ತೆ, ಥಿಕ್ನೆಸ್ಸು ಆ ಥರ ಎಲ್ಲ ವೇರಿ ಆಗುತ್ತೆ. ಇಲ್ಲಿ ಡಬಲ್ ಕಲರ್ ಥ್ರೆಡ್ಡಲ್ಲಿ ಕಟ್ಟಿದ್ದೀನಿ. ಇದಕ್ಕೂ 600 ಆ ಥರ ಚಾರ್ಜ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇದ್ದೀರಲ್ವ, ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿತ್ತು. ಇದಕ್ಕೆ ಎಕ್ಸ್ಟ್ರಾ ಥ್ರೆಡ್ ಹಾಕ್ಕೊಂಡು ಫುಲ್ ಬೇಸ್ ಲೈನ್, ಅದೇ ನಿಮ್ಗಾಗಲೇ ಹೇಳಿದ್ನಲ್ವ ನೋ ಗ್ಯಾಪ್ ಬೇಬಿ ಕುಚ್ಚು ಅಂತ. ಸೊ ತುಂಬ ಹತ್ತದಲ್ಲಿ ಕಟ್ಟಿರೋದ್ರಿಂದ ಇದಕ್ಕೆ 650 ಆ ಥರ ನಾನು ಚಾರ್ಜ್ ಮಾಡ್ತೀನಿ. ಏನಕ್ಕೆ ಅಂದರೆ ತುಂಬ ಕ್ಲೋಸಲ್ಲಿ ಬಂದಿರುತ್ತೆ, ಹತ್ರ ಕಟ್ಟಿರ್ತೀನಿ. ಸೊ ಹಾಗೆ ನಿಮಗೆ ಥಿಕ್ನೆಸ್ ಇರುತ್ತೆ ಕುಚ್ಚು ಅನ್ನೋದು, ಅದಕ್ಕೆ ನಿಮಗೆ ಪ್ರೈಸ್ ಅನ್ನೋದನ್ನು ಜಾಸ್ತಿ ಇರುತ್ತೆ. ಸೊ ನಾನು ಈ ಥರ ಚಾರ್ಜ್ ಮಾಡ್ತೀನಿ. ನಿಮ್ಗೆ ಒಂದು ಐಡಿಯಾ ಬರುತ್ತಲ್ವ, ಹಾಗಾಗಿ ಶೇರ್ ಮಾಡಿದ್ದೀನಿ. ನೀವು ಇದರಿಂದ ಐಡಿಯಾಸ್ ತೊಗೊಬೋದು. ಓಕೆ, ಸೊ ಇದು ನೋಡ್ಬೋದು, ಲಾಂಗ್ ಬೀಡ್ಸು ಮತ್ತು ಬೇಸ್ ಲೈನು ಕ್ರೋಶನಲ್ಲಿ ವರ್ಕ್ ಮಾಡಿದ್ದೀನಿ. ಒಂದು ಲಾಂಗ್ ಬೀಡ್ಸು, ಒಂದು ಕುಚ್ಚು ಈ ರೀತಿ ಮಾಡಿದ್ದೀನಿ. ಇದಕ್ಕೆ ನಾನು 500 ಚಾರ್ಜ್ ಮಾಡ್ತೀನಿ. ಮತ್ತು ನಿಮಗೆ ಬೀಡ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿ ಬೀಡ್ಸ್ ಇನ್ನೂ ಜಾಸ್ತಿ ಯೂಸ್ ಮಾಡಿದರೆ ಅದಕ್ಕೆ ಪ್ರೈಸು ನಿಮಗೆ ಜಾಸ್ತಿ ಆಗುತ್ತೆ. ಸೊ ಆ ಥರ ನೆಕ್ಸ್ಟ್ ನೋಡ್ಬೋದು, ಇದು ಪೋಚಂಪಲ್ಲಿ ಸ್ಯಾರಿ ಅಂತ ಹೇಳ್ತೀವಿ. ಅದಕ್ಕೆ ಜಡೆ ಡಿಸೈನ್ ಮಾಡಿದ್ದೀನಿ. ಇದು ರೀಸೆಂಟಾಗಿ ವೀಡಿಯೋನೂ ಮಾಡಿದ್ದೀನಿ, ವಾಚ್ ಮಾಡಿ. ಸೊ ಇದಕ್ಕೆ ನಾನು 650 ಚಾರ್ಜ್ ಮಾಡ್ತೀನಿ. ಡಬಲ್ ಕಲರ್ ಆಗಿತ್ತು. ಸೊ ಡಬಲ್ ಕಲರ್ ಬೇಬಿ ಕುಚ್ಚು ಕಟ್ಟಿದ್ದೀನಲ್ವ. ಸೊ ಹಾಗಾಗಿ ಈ ರೀತಿಯೆಲ್ಲ ನೀವು ಬೇಬಿ ಕುಚ್ಚು ಅನ್ನೋದನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ಬೋದು ನೋಡಿ. ಸೊ ಒಂದೇ ಥರ ಕಟ್ಟಿ ಬೋರ್ ಆಗಿದೆ, ಈ ಥರ ಎಲ್ಲ ಡಿಫ್ರೆಂಟಾಗಿ ಟ್ರೈ ಮಾಡಿ. ಸೊ ಇದಂತೂ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೇ ಥ್ರೆಡ್ ಬಂದಿರೋದ್ರಿಂದ. ಸೊ ನಿಮಗೂ ಬೇಬಿ ಕುಚ್ಚು ಜಡೆ ಥರ ಎಂಡ್ಬಿಟ್ಟು ಬೇಬಿ ಕುಚ್ಚು ಕಟ್ಟೋದು. ಇದಕ್ಕೆ ನಾನು 650 ಆ ಥರ ಚಾರ್ಜ್ ಮಾಡ್ತೀನಿ. ಇದು ಸೇಮ್ ಆಲ್ರೆಡಿ ಬಂದಿತ್ತಲ್ವಾ. ಸೊ ಅದೇ ಥರ ಲಾಂಗ್ ಬೀಡ್ಸ್ ಯೂಸ್ ಮಾಡಿ ನಿಮಗೆ ಡಬಲ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ.
ನಿಮಗೆ 500ಇಂದ 550ವರೆಗೂ ಚಾರ್ಜ್ ಮಾಡ್ಬೋದು. ನಾನು ಅಷ್ಟೇ ಚಾರ್ಜ್ ಮಾಡ್ತೀನಿ, ನೋಡಿಕೊಂಡು ಡಿಪೆಂಡ್ ಆಗಲೇ ಹೇಳಿದ್ನಲ್ಲ. ಸೊ ಬೇಬಿ ಕುಚ್ಚು ದಪ್ಪ ಸಣ್ಣ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೆ ಬೀಡ್ಸ್ ಯೂಸ್ ಮಾಡಿರೋದ ಮೇಲೂ ಡಿಪೆಂಡ್ ಆಗುತ್ತೆ. ಈಗಂತೂ ಟ್ರೆಂಡಿಂಗಲ್ಲಿದೆ ಬೇಬಿ ಕುಚ್ಚು. ಇದು ನಿಮಗೆ ಟೆಂಪಲ್ ಸ್ಟೈಲಲ್ಲಿ ಬರುತ್ತೆ, ಒಂದೇ ಸ್ಟೆಪ್ಪಲ್ಲಿ ಫಿನಿಶ್ ಆಗುತ್ತೆ. ಇದಕ್ಕೆ ನಾನು 500 ಆ ಥರ ಚಾರ್ಜ್ ಮಾಡ್ತೀನಿ. ಅಗೇನ್ ಮತ್ತೆ ಡಿಸ್ಟೆನ್ಸ್ ಮೇಲೆ ಹೋಗುತ್ತೆ, ನೀವು ಎಷ್ಟು ದೂರ ಡಿಸ್ಟೆನ್ಸ್ ಪ್ಲೇಸ್ ಮಾಡಿ ಆಗ್ತಾಯಿದ್ದೀರಾ ಅದ್ರ ಮೇಲೂ ನೀವು ಚಾರ್ಜಸ್ ಅನ್ನೋದನ್ನು ಜಾಸ್ತಿ ಕಮ್ಮಿ ಮಾಡ್ಬೋದು. ನಾನು ಇದಕ್ಕೆ 500 ಚಾರ್ಜ್ ಮಾಡ್ತೀನಿ. 500ಇಂದ 550ವರೆಗೂ ತೊಗೊಳ್ಬೋದು. ಇದು ಕೆಲಸ ಇದೆ, ಸೊ ಆ ಥರ. ಸೊ ಯಾವ ಥರ ಎಲ್ಲ ನಾನು ಬೇಬಿ ಕುಚ್ಚು ಕಟ್ತೀನಿ ಅನ್ನೋದು ನಿಮ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೂ ಐಡಿಯಾ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದೇ ಥರ ಕಟ್ಟಿ ಬೋರ್ ಆಗಿದ್ರೆ ನೀವು ಡಿಫ್ರೆಂಟಾಗೆಲ್ಲ ಟ್ರೈ ಮಾಡ್ತಾಯಿರಿ. ಸೊ ಕಸ್ಟಮರ್ಸ್ಗೂ ಹೊಸ್ದಾಗಿ ಏನಾದರೂ ನಾವು ಡಿಸೈನ್ ಕ್ರಿಯೇಟ್ ಮಾಡಿಕೊಡ್ಬೇಕಲ್ವಾ. ಸೊ ಹಾಗಾಗಿ ಅವ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು. ಸೊ ಕೆಲವು ಬರೀ ಬೇಬಿ ಕುಚ್ಚೆ ಕೇಳ್ತಾರಲ್ವ, ಸೊ ಅದರಲ್ಲಿ ಏನು ಡಿಸೈನ್ಸ್ ಮಾಡ್ತೀರಾ, ಸೊ ಈ ರೀತಿ ಎಲ್ಲ ನೀವು ಟ್ರೈ ಮಾಡ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ಎಲ್ಲ ಬೇಬಿ ಕುಚ್ಚನ್ನ ನೀವು ಟ್ರೈ ಮಾಡಿ ಅವ್ರು ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ. ಡಿಸೈನ್ಸು ಡಿಫರ್ ಆಗುತ್ತೆ, ಬಿಕಾಸ್ ಇದರಲ್ಲಿ ಯಾವುದು ನೀವು ಡಿಸೈನ್ ಮಾಡೋಕ್ಕಾಗಲ್ಲ. ಕ್ರೋಶೆ ಆದರೆ ಎಷ್ಟೊಂದು ಡಿಸೈನ್ಸ್ ಬರುತ್ತೆ, ಬಟ್ ಬೇಬಿ ಕುಚ್ಚಲ್ಲಿ ಏನು ಡಿಸೈನಲ್ಲಿ ಇರಲ್ವಲ್ಲ. ಸೊ ಹಾಗಾಗಿ ಈ ಥರ ಬೀಡ್ಸ್ ಆ್ಯಡ್ ಮಾಡೋದು ಎಕ್ಸ್ಟ್ರಾ. ಸೊ ಈ ಥರ ಡಿಫ್ರೆಂಟಾಗಿ ಒಂದು ಟೆಂಪಲ್ ಡಿಸೈನ್ ಟ್ರೈ ಮಾಡಿ. ಸೊ ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿಕೊಡ್ಬೋದು. ಪ್ರೈಸ್ ಅನ್ನೋದು ಇದಕ್ಕೆ 500. ಮತ್ತು ನಿಮಗೆ ಹತ್ರ ಬೇಕು ಅಂದರೆ ಇನ್ನೂ ಚಾರ್ಜಸ್ ಜಾಸ್ತಿ ಆಗುತ್ತೆ. ಸೊ ಆ ಥರ ಎಲ್ಲ ನೀವು ಪ್ರೈಸ್ ನೋಡಿಕೊಂಡು ಫಿಕ್ಸ್ ಮಾಡಿ. ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಪ್ರೈಸ್ ಎಲ್ಲ ಯಾವ ರೀತಿ ಚಾರ್ಜ್ ಮಾಡಬೇಕು ಒಂದು ಸೀರೆಗೆ ಏನು ಅಂತ. ರೀಸೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸತಿ ಆ ವಿಡಿಯೋ ವಾಚ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದ್ರ ಡೀಟೇಲ್ಸ್ ನಿಮಗೆ ಅಲ್ಲಿ ಸಿಗುತ್ತೆ ಆ ವಿಡಿಯೋದಲ್ಲಿ. ಯಾವ ರೀತಿ ನೀವು ಬಿಗಿನರ್ಸ್ ಆಗಿದ್ದರೆ ಒಂದು ಡಿಸೈನ್ಗೆ ಯಾವ ರೀತಿ ನೀವು ಪ್ರೈಸ್ ಫಿಕ್ಸ್ ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಒಂದು ಸತಿ ವಾಚ್ ಮಾಡಿ. ಓಕೆ, ಕ್ರೋಶೆ ಡಿಸೈನ್ಸು ಎಲ್ಲ ಶೇರ್ ಮಾಡಿದ್ದೀನಿ. ಇದಂತೂ ಟ್ರೆಂಡಿಂಗಲ್ಲಿದೆ. ಸೊ ನೋಡಿ, ಈ ರೀತಿ ಡಿಫ್ರೆಂಟ್ ಕಲರ್ಸಲ್ಲಿ ಮಾಡ್ಬೋದು ನೀವು. ಡಬಲ್ ಕಲರು, ಸಿಂಗಲ್ ಕಲರು, ನಿಮ್ಮ ಮೇಲ್ಗಡೆ ಬೇಕಂದರೆ ಸ್ಟೋನು ಸ್ಟಿಕ್ ಮಾಡ್ಕೋಬೋದು. ಸ್ಟೋನ್ ಬರುತ್ತಲ್ವಾ, ಸೊ ಅದನ್ನು ಸ್ಟಿಕ್ ಮಾಡ್ಕೊಬೋದು. ಆವಾಗ ನೀವು ಚಾರ್ಜ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇದಾಗಲೇ ಹೇಳಿದ್ನಲ್ವಾ, ಸೊ ಅದು ಪೋಚಂಪಲ್ಲಿ ಸ್ಯಾರಿಗೆ ಮಾಡಿದ್ದು. ಇದು ಸಾಫ್ಟ್ ಸಿಲ್ಕ್ ಸ್ಯಾರಿಗೆ ಬಂದಿದೆ. ಈ ರೀತಿ ಆಲ್ರೆಡಿ ಥ್ರೆಡ್ ಬಂದುಬಿಟ್ಟಿರುತ್ತೆ, ಅದಕ್ಕೆ ಜಡೆ ಡಿಸೈನ್ ಮಾಡಿರೋದು. ಇದೇ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಇದಕ್ಕೆ ನಾನು ಚಾರ್ಜು 650 ಆ ಥರ ಚಾರ್ಜ್ ಮಾಡಿದ್ದೀನಿ, 650 ಚಾರ್ಜ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಡಿಸೈನ್ ಬರ್ತಾ ಇದೆ, ನೋಡೋಣ. ಇದು ಡಬಲ್ ಕಲರಲ್ಲಿ ಬೇಬಿ ಕುಚ್ಚು ಕಟ್ಟಿದ್ದೀನಿ, ಆಫ್ ಆ್ಯಂಡ್ ಆಫು. ತುಂಬಾ ಚೆನ್ನಾಗಿದೆ ಪ್ಯಾಟ್ರನ್ನು. ಇದಕ್ಕೂ ಈ ಡಿಸೈನ್ಗೆ ನಾನು 650 ಚಾರ್ಜ್ ಮಾಡಿದ್ದೀನಿ, ಬಿಕಾಸ್ ಡಬಲ್ ಕಲರ್ ಆಗಿತ್ತಲ್ವ. ಸೊ ಹಾಗಾಗಿ ನಿಮಗೆ ಬೇಬಿ ಕುಚ್ಚಿಗೆ ಯಾವ ರೀತಿ ಪ್ರೈಸ್ ಫಿಕ್ಸ್ ಮಾಡಬೇಕು ಅನ್ನೋದನ್ನು ನಿಮಗೂ ಗೊತ್ತಾಗುತ್ತಲ್ವ. ಸೊ ಹಾಗಾಗಿ ಇಲ್ಲಿ ಶೇರ್ ಮಾಡಿದ್ದೀವಿ. ಈ ವಿಡಿಯೋ ಕಂಪ್ಲೀಟಾಗಿ ಎಲ್ಲ ಬೇಬಿ ಕುಚ್ಚು ಅಂದರೆ ಯಾವ ರೀತಿಯೆಲ್ಲ ನಾವು ಬೇಬಿ ಕುಚ್ಚು ಕಟ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಫ್ ಆ್ಯಂಡ್ ಆಫಲ್ಲಿ ಕಟ್ಟಿದ್ದೀನಿ ನಾನು. ಇದು ಕಲರ್ಸ್ ಯೂಸ್ ಮಾಡಿ 2 ಕಲರ್ಸ್ ಯೂಸ್ ಮಾಡಿ ಕಟ್ಟಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಡಬಲ್ ಕಲರ್ ಯೂಸ್ ಮಾಡಿ ನಾನು ಕಟ್ಟಿದ್ದೀನಿ. ಪಿಂಕು ಮತ್ತು ಬ್ಲೂ ಕಲರ್ ಬಂದಿದೆ. ಸೊ ಈ ಥರನೂ ನೀವು ಕಟ್ಬೋದು. ಇದಕ್ಕೆ ನಾನು 650 ಚಾರ್ಜ್ ಮಾಡಿದ್ದೀನಿ. ಇದು ಬೇಸ್ ಲೈನ್ ವರ್ಕ್ ಮಾಡಿದ್ದೀನಿ. ಇನ್ನೂ ಹತ್ರ ಬೇಕಂದರೆ ನಿಮಗೆ ಜಾಸ್ತಿ ಪ್ರೈಸ್ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಈ ಡಿಸೈನ್ ನೋಡ್ತಾ ಇದ್ದೀರಲ್ವಾ, ಇದಂತೂ ಡಬಲ್ ಲೇಯರ್ ಬೇಬಿ ಕುಚ್ಚು. ಇದು ಬೇಸ್ ಲೈನು ನಾನು ಕ್ರೋಶೆನಲ್ಲಿ ವರ್ಕ್ ಮಾಡಿ ಆಮೇಲೆ ನಾನು ಬೇಬಿ ಕುಚ್ಚು ಮಾಡಿದ್ದೀನಿ. ಡಬಲ್ ಲೇಯರು, ಇದೊಂದು ಸ್ವಲ್ಪ ಟ್ರಿಕ್ಕಿ ಇತ್ತು. ಇದಕ್ಕೆ 650 ಚಾರ್ಜ್ ಮಾಡಿದ್ದೀನಿ. ಸೊ ನಿಮಗೆ ನೋಡ್ಬೋದು, ಇಲ್ಲಿ ನಾನು ಡಿಸೈನು ಮತ್ತು ಅದ್ರ ಪ್ರೈಸ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿಯೆಲ್ಲ ಬೇಬಿ ಕುಚ್ಚು ಕಟ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಟ್ರೈ ಮಾಡಿ. ಈ ಥರ ಡಿಸೈನ್ಸಲ್ಲಿ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಈ ರೀತಿಯೆಲ್ಲನೂ ಒಂದು ಸತಿ ಟ್ರೈ ಮಾಡಿ. ಡಿಫ್ರೆಂಟಾಗಿ ಬೇಬಿ ಕುಚ್ಚು ಅನ್ನೋದನ್ನ ಟ್ರೈ ಮಾಡಿ. ಸೇಮ್ ಒಂದೇ ಥರ ಮಾಡ್ತಾ ಇರಬೇಡಿ, ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಿ. ಇದು ಡಬಲ್ ಲೇಯರ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಸ್ವಲ್ಪ ಟ್ರಿಕ್ಕಿಯಾಗಿರುತ್ತೆ, ಬಟ್ ಅದು ಫಿನಿಶ್ ಆದಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು 650 ಚಾರ್ಜ್ ಮಾಡಿದ್ದೀನಿ. ಬೇಸ್ ಲೈನ್ ವರ್ಕ್ ಮಾಡಿ ಕ್ರೋಶೆನಲ್ಲಿ ಆಮೇಲೆ ನಾನು ಈ ರೀತಿ ಬೇಬಿ ಕುಚ್ಚು ಡಬಲ್ ಲೇಯರಲ್ಲಿ ವರ್ಕ್ ಮಾಡಿದ್ದೀನಿ. ಸ್ವಲ್ಪ ದೂರ ಒಂದೊಂದು ಗ್ಯಾಪ್ ಬಿಟ್ಟು ಮಾಡಿದ್ದೀನಿ. ನಿಮ್ಗೆ ಏನಾದರೂ ಹತ್ರ ಬೇಕು ಮಾಡಿಕೊಡಿ ಅಂತ ಕೇಳಿದ್ರೆ ಜಾಸ್ತಿ ಚಾರ್ಜ್ ಮಾಡಿ, ಯಾಕಂದರೆ ತುಂಬ ಕ್ಲೋಸಲ್ಲಿ ಬರುತ್ತಲ್ವಾ. ಸೊ ಹಾಗಾಗಿ ನಿಮಗೆ ಹತ್ರ ಬೇಕು ಅಂದರೆ ಡೆಫಿನೆಟಾಗಿ ಜಾಸ್ತಿ ಚಾರ್ಜ್ ಮಾಡಿ. ನಾನು ಈ ಥರ ಒಂದು ಗ್ಯಾಪ್ ಬಿಟ್ಟು ಮಾಡಿದ್ದೀನಿ. ನಾನು 650 ಅನ್ನೋದು ಪ್ರೈಸ್ನ ಚಾರ್ಜ್ ಮಾಡಿದ್ದೀನಿ. ಓಕೆ, ಸೊ ನಿಮ್ಗೆ ಐಡಿಯಾ ಬರುತ್ತೆ ಅಂತ ಶೇರ್ ಮಾಡಿದ್ದೀನಿ. ಇದಂತೂ ಸ್ವಲ್ಪ ಫೋಲ್ಡ್ ಆಗಿಬಿಟ್ಟಿದೆ, ಹಳೆ ಸೀರೆ ಅಂದರೆ ಇದು. ಸೊ ಬೇಕಂದರೆ ನಿಮಗೆ ಅದು ಇದು ಬರುತ್ತಲ್ಲ, ಹೇಗೇನು ಮಾಡ್ಕೊಬೋದು, ಸ್ಟ್ರೇಟ್ನರ್ ಬರುತ್ತಲ್ಲ ಅದ್ರಲ್ಲಿ ಮಾಡ್ಬೋದು. ಇದು ಸೀರೆನೆಲ್ಲ ಹಾಕಿರೋದು, ಬೀಡ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಬೀಡ್ಸ್ ಹಾಕಿ ಫಸ್ಟ್ ಲೇಯರ್ ಎಲ್ಲ ಮಾಡಿದ್ದೀನಿ. ತುಂಬ ಟೈಮ್ ತೊಗೊಳುತ್ತೆ. ಇದಕ್ಕೆ ನಾನು 500 ಆ ಥರ ಚಾರ್ಜ್ ಮಾಡ್ತೀನಿ. 500 to 550 ಮಾಡ್ಬೋದು. ಓಕೆ, ಸೊ ಮತ್ತೆ ನೋಡ್ಬೋದು ಈ ಥರ ಡಿಸೈನ್ಸ್ ಬೇಬಿ ಕುಚ್ಚೆ ಸುಮಾರು ಬಂದಿತ್ತು. ಸೊ ಸುಮಾರು ಏಜ್ ಆದವರೆಲ್ಲ ಇದೇ ಹಾಕ್ಸ್ಕೊತಾರಲ್ವ. ಸೊ ಹಾಗಾಗಿ ಇದೇ ಆರ್ಡರ್ಸ್ ಬಂದಿತ್ತು. ನಿಮ್ಮ ಜೊತೆ ಶೇರ್ ಮಾಡೋಣ ನಾನು ಯಾವ ರೀತಿ ಬೇಬಿ ಕುಚ್ಚೆಲ್ಲ ಕಟ್ತೀನಿ ಡಿಫ್ರೆಂಟ್ ಸ್ಟೈಲಲ್ಲಿ ಅಂತ. ನಿಮ್ಗೆ ಐಡಿಯಾ ಸಿಗುತ್ತೆ, ಹಾಗೆ ಪ್ರೈಸದು ಗೊತ್ತಾಗುತ್ತೆ ಅಂತೇಳಿ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಡಬಲ್ ಕಲರ್ಸಲ್ಲಿ ಬಂದಿದೆ.
ಅಂದರೆ ಆಲ್ಟರ್ನೇಟ್ ವರ್ಕ್ ಮಾಡಿದ್ದೀನಿ, ಮೇಲೆ ಲೇಸ್ ವರ್ಕು, ಇದಕ್ಕೂ 550 ಚಾರ್ಜ್ ಮಾಡಿದ್ದೀನಿ, 550. ಸೊ ನೆಕ್ಸ್ಟ್ ನೋಡೋಣ. ಸೊ ಇದೆಲ್ಲ ಡಿಸೈನ್ಸೂ 550ನೇ ಚಾರ್ಜ್ ಮಾಡಿದ್ದೀನಿ. ಸೇಮ್ ವರ್ಕಿಂಗ್ ಇರುತ್ತೆ, ಅಂದರೆ ಬೇಸ್ ಲೈನು ಕ್ರೋಶನಲ್ಲಿ ಮಾಡಿದ್ದೀನಿ. ಆಮೇಲೆ ನಾನು ಬೇಬಿ ಕುಚ್ಚು ಕಟ್ಟಿದ್ದೀನಿ. ಡಿಪೆಂಡ್ಸು, ಡಬಲ್ ಕಲರು, ಸಿಂಗಲ್ ಕಲರು, ಅದು ನಿಮಗೆ ಸೀರೆ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ಅವರು ಯಾವ ಥರ ಕೇಳಿರ್ತಾರೋ ಕಸ್ಟಮರ್ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಿಮಗೆ. ಸೊ ಈ ರೀತಿ ಎಲ್ಲ ನಾನು ಬೇಬಿ ಕುಚ್ಚು ಮಾಡಿದ್ದೀನಿ ಡಿಸೈನ್ಸು. ನೀವು ಟ್ರೈ ಮಾಡಿ. ಸೊ ಈ ಥರ ಎಲ್ಲ ಕಾಂಬಿನೇಷನ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ನಾನು ಬೇಸ್ ಲೈನ್ ವರ್ಕ್ ಮಾಡಿ ಈ ಥರ ಕುಚ್ಚು ದೂರ ದೂರ ಕಟ್ಟಿದ್ದೀನಿ ಅಂದರೆ ಇದಕ್ಕೆಲ್ಲ ನಾನು 500 ಚಾರ್ಜ್ ಮಾಡ್ತೀನಿ, 500ಇಂದ 550 ಚಾರ್ಜ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಇದು ಅದೇ ಥರನೇ ಸೇಮು ಬೇಸ್ ಲೈನು ಕ್ರೋಶೆ ವರ್ಕ್ ಮಾಡಿಬಿಟ್ಟು. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಸೀರೆಗೆ ಏನೂ ಡ್ಯಾಮೇಜು ಆಗೋಲ್ಲ. ಸೊ ಈ ಥರನೂ ಒಂದು ಸತಿ ಟ್ರೈ ಮಾಡಿ. ಸೊ ಈ ಡಿಸೈನ್ಗೆ ನಾನು 500 ಚಾರ್ಜ್ ಮಾಡಿದ್ದೀನಿ. 500ಇಂದ 550ವರೆಗೂ ಚಾರ್ಜ್ ಮಾಡ್ಬೋದು, ಡಿಪೆಂಡ್ ನಿಮಗೆ ಕ್ರೋಶ ಕುಚ್ಚು ದಪ್ಪ ಬೇಕಾ ಸಣ್ಣ ಬೇಕಾ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ನಾನು ಈ ರೀತಿ ಮಾಡೋದೆಲ್ಲ ನಾನು ಡಿಸೈನ್ ಬೇಸ್ ಲೈನ್ ವರ್ಕ್ ಮಾಡಿ ಈ ಥರ ದೂರ ಕಟ್ಕೊಡ್ಬೇಕು ಕುಚ್ಚು ಅಂದರೆ 500 ಚಾರ್ಜ್ ಮಾಡ್ತೀನಿ. ಹತ್ರ ಬೇಕು ಅಂದರೆ ಒಂದು ಸ್ವಲ್ಪ ಪ್ರೈಸು ಇನ್ಕ್ರೀಸ್ ಮಾಡ್ತೀನಿ. ಇದಕ್ಕೆ ನಾನು 500 550 ಆ ಥರ ಚಾರ್ಜ್ ಮಾಡ್ಬೋದು. ಆ ಥರನೇ ಚಾರ್ಜ್ ಮಾಡಿದ್ದೀನಿ ನಾನು. ಸೊ ನಿಮಗೆ ನೋಡಿ ಈ ಥರ ಸಿಂಗಲ್ ಕಲರ್ ಬಂದಿದೆ. ಸೊ ಚಾರ್ಜ್ ಎಷ್ಟು ಮಾಡ್ತೀನಿ ಅಂತಲೂ ಗೊತ್ತಾಗಬೇಕಲ್ವ. ಸೊ ಸುಮಾರು ಜನ ಕೇಳ್ತಾಯಿದ್ರು ಪ್ರೈಸು ಹೇಳಿ ಅಂತ. ಸೊ ಅದಕ್ಕೆ ವೀಡಿಯೋ ಮಾಡಿ ನಿಮ್ಗೆ ಹೇಳೋಣ ಅಂಥೇಳಿ, ಇದು ಕನ್ಫ್ಯೂಷನ್ ಆಗಬಾರ್ದು ಅಂತ ಕಂಪ್ಲೀಟಾಗಿ ಬೇಬಿ ಕುಚ್ಚನ್ನೇ ನಿಮಗೆ ಶೇರ್ ಮಾಡಿದ್ದೀನಿ ಇಲ್ಲಿ. ಓಕೆ, ಸೊ ಇನ್ನೂ ಯಾವ ಥರ ಬೇಕು ವೀಡಿಯೋಸ್ ಅಂತ ಹೇಳಿ, ಯಾವ ಡಿಸೈನ್ಸ್ದು ಪ್ರೈಸ್ ಬೇಕು ಅಂತ ಹೇಳಿ ನಿಮಗೆ ಶೇರ್ ಮಾಡಿ, ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಆ ವಿಡಿಯೋ ಶೇರ್ ಮಾಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ನೋಡ್ಬೋದು, ಇದೇ ಥರ ಸುಮಾರು ಈ ಥರ ಸೀರೆ ಬಂದುಬಿಟ್ಟಿತ್ತು. ಇದೇ ಥರ ನೋಡಿ, ಇದೂ ಅಷ್ಟೇ ಕ್ರೋಶ ಮಾಡಿ ಫಸ್ಟ್ ಲೈನು, ಆಮೇಲೆ ನಾನು ಬೇಬಿ ಕುಚ್ಚು ಕಟ್ಟೋದು. ನಾನು ಯಾವುದೇ ರೀತಿ ಬಟ್ಟೆ ಡೈರೆಕ್ಟಾಗಿ ಹಾಕಿ ಮಾಡಲ್ಲ, ಬಿಕಾಸ್ ಅದು ಹೋಲಾಗ್ಬಿಡುತ್ತೆ, ನಿಮಗೆ ಬಾಳಿಕೆ ಬರೋಲ್ಲ. ಸೊ ಸೀರೆನೂ ಡ್ಯಾಮೇಜ್ ಆಗುತ್ತೆ. ನಾನು ಇದೇ ಪ್ರಿಫರ್ ಮಾಡೋದು. ಸೊ ಬೇಬಿ ಕುಚ್ಚು ಏನಾದ್ರು ಬಂದರೆ ಏನಾದರೂ ಕೊಟ್ಟರೆ ಅವರು ಇದೇ ರೀತಿಯೇ ನಾನು ಪ್ರಿಫರ್ ಮಾಡೋದು. ಸೀರೆನೂ ಚೆನ್ನಾಗಿರುತ್ತೆ ನಿಮ್ಗೆ, ಅದಕ್ಕೋಸ್ಕರ. ಸೊ ನೋಡಿ, ಡಬಲ್ ಕಲರಲ್ಲಿ ವರ್ಕ್ ಮಾಡಿದ್ದೀನಿ, ಕ್ರೋಶೆ ಲೈನ್ ವರ್ಕ್ ಮಾಡಿಬಿಟ್ಟು ಅದ್ರ ಮೇಲೆ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಈ ಥರ ಎಲ್ಲ ಕುಚ್ಚು ನೀವು ಡಿಸೈನ್ಸ್ ಎಲ್ಲ ಕಟ್ಬೋದು. ಅಂದರೆ ವೇರಿಯೇಷನ್ ಕಲರ್ ಯಾವ ಥರ ಮಾಡ್ಬೋದು ಅನ್ನೋದು ನಿಮಗೆ ಐಡಿಯಲ್ಲಿ ಶೇರ್ ಮಾಡಿದ್ದೀನಿ. ಒಂದು ಬೀಡ್ಸು ಒಂದು ಕುಚ್ಚು ಈ ಥರ, ಇದು ಸಿಂಗಲ್ ಕಲರ್ ಆಗಿತ್ತು, ಒಂದೇ ಒಂದು ಕಲರ್ ಇತ್ತು ಸೀರೆನಲ್ಲಿ, ಬೇರೆ ಏನೋ ಆಪ್ಷನ್ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ ಬೀಡ್ಸ್ ಯೂಸ್ ಮಾಡಿ, ಚೆನ್ನಾಗಿ ಕಾಣುತ್ತೆ, ಹೈಲೈಟ್ ಆಗುತ್ತೆ. ಸಿಂಗಲ್ ಕಲರ್ ಇದ್ದರೆ ನೀವು ಬೀಡ್ಸ್ ಅಂತೂ ಕಂಪಲ್ಸರಿ ಯೂಸ್ ಮಾಡಿ, ಒಂದು ಬೀಡ್ಸು ಒಂದು ಕುಚ್ಚು, ಸೊ ದಟ್ ನಿಮಗೆ ಹೈಲೈಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಬೇಬಿ ಕುಚ್ಚು ಡಿಸೈನ್ಸ್ ಈ ಥರ ಇತ್ತು. ಸೊ ನೀವು ಟ್ರೈ ಮಾಡಿ, ಸೊ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆನಾ. ಸೊ ವಿಡಿಯೋ ಎಲ್ಲ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.